ಎಲ್ಲರಿಗೂ ನಮಸ್ಕಾರ. ನೀವು ಈಗಾಗಲೇ ನಿನ್ನೆ ದಿವಸ ನಮ್ಮ ಜಿಮ್ಯಾಟ್ ತರಗತಿಯಲ್ಲಿ ಚಿತ್ರಗಳನ್ನು ಪೂರ್ಣಗೊಳಿಸುವುದನ್ನು ತಿಳಿಸ್ಕೊಟ್ಟಿದ್ದೀನಿ. ನನ್ನ ಹೆಸರು ಅಮರನಾಥ್ ಎನ್, ಶಿಕ್ಷಣ ಸಂಯೋಜಕರು, ಶ್ರೀನಿವಾಸಪುರ. ಇವತ್ತಿನ ದಿವಸ ನಾವು ತರಗತಿಯಲ್ಲಿ ಚಿತ್ರ ಶ್ರೇಣಿಗಳು ಎಂಬ ವಿಷಯವನ್ನು ತಿಳ್ಕೊತಾ ಇದ್ದೀವಿ. ಚಿತ್ರ ಶ್ರೇಣಿಗಳಲ್ಲಿ ನಮಗೆ ಪ್ರತಿ ವರ್ಷ 4 ರಿಂದ 5 ಅಂಕಗಳ ಪ್ರಶ್ನೆಗಳು ಇರ್ತವೆ. ನಾನು ಕಳೆದ ತರಗತಿಯಲ್ಲಿ ತಿಳಿದ್ದೆ ನಿಮಗೆ, ಯಾವುದೇ ಚಿತ್ರ ಆಧಾರಿತ ಪ್ರಶ್ನೆಗಳನ್ನು ನಾವು ಉತ್ತರಿಸುವಾಗ ಚಿತ್ರವನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು, ಅದನ್ನು ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಚಿತ್ರಗಳ ಶ್ರೇಣಿಗಳನ್ನು ನಾವು ಗಮನಿಸಿದಾಗ ಇವುಗಳನ್ನ ನಾವು ಪ್ರಮುಖವಾಗಿ ಈ ಕೆಳಗಿನಂತೆ ನಾವು ವಿಂಗಡಿಸ್ಬೋದು. ಏನು ಮಾಡಿರ್ತಾರೆ, ಚಿತ್ರವನ್ನು ಪ್ರದಕ್ಷಿಣ ನೇರದಲ್ಲಿ ತಿರುಗಿಸುವುದು ಅಥವಾ ಚಿತ್ರವನ್ನು ಅಪ್ರದಕ್ಷಿಣ ನೇರದಲ್ಲಿ ತಿರುಗಿಸುವುದು, ಚಿತ್ರವನ್ನು ಆಯತ ಅಥವಾ ವರ್ಗದ ಗುಂಟ ಚಲಿಸುವುದು, ಚಿತ್ರಕ್ಕೆ ಭಾಗಗಳನ್ನು ಸೇರಿಸುವುದು, ಚಿತ್ರದ ಭಾಗಗಳನ್ನು ತೆಗೆಯುವುದು. ಈಗ ಉದಾಹರಣೆಗೆ ನಾನು ನಿಮಗೆ ಒಂದು ಸರಳ ಉದಾಹರಣೆ ತೋರಿಸಿದ್ದೀನಿ. ಈ ಚಿತ್ರದಲ್ಲಿ ಒಂದು ಬಾಣದ ಗುರುತನ್ನು ನೋಡ್ತಾ ಇದ್ದೀರಾ. ಇದು ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಹೋದಾಗ 90 ಡಿಗ್ರಿಗಳಷ್ಟು ಪ್ರದಕ್ಷಿಣ ನೇರದಲ್ಲಿ, ಅಂದರೆ 90 ಡಿಗ್ರಿ ಕ್ಲಾಕ್ ವೈಸ್ ರೊಟೇಷನ್ ಕಾಣ್ತೀರ ನೀವು. ಸೊ ಎರಡನೇ ಚಿತ್ರ, ಮೊದಲನೇ ಚಿತ್ರದಲ್ಲಿ ನಮಗೆ ಬಾಣದ ಗುರುತು ಬಲಭಾಗಕ್ಕಿದೆ. ಎರಡನೇ ಚಿತ್ರದಲ್ಲಿ ಪ್ರದಕ್ಷಿಣ ನೇರದಲ್ಲಿ ಅದು ತಿರುಗಿದಾಗ 90 ಡಿಗ್ರಿ ಕೆಳಭಾಗಕ್ಕೆ ಬರುತ್ತದೆ. ಅದೇ ರೀತಿ ಗಡಿಯಾರದ ಮುಳ್ಳು, ಅಂದರೆ ನೀವು ಏನು ಊಹೆ ಮಾಡ್ಕೋಬೇಕಿಲ್ಲಿ, ಕ್ಲಾಕ್ ವೈಸ್ ಅಂದರೆ ಗಡಿಯಾರದ ಮುಳ್ಳು ತಿರುಗ್ತಾ ಇದೆ ಇದು. ಈಗ ಮೊದಲನೇ ಒಂದು ಬಾಣದ ಗುರುತು 3 ಗಂಟೆ ಹತ್ರ ಇದ್ದರೆ 90 ಡಿಗ್ರಿ ತಿರುಗಿಸಿದಾಗ 6 ಗಂಟೆ ಹತ್ರಕ್ಕೆ ಬರ್ತದೆ, ಮತ್ತು 9 ಗಂಟೆ, ಮತ್ತು 12 ಗಂಟೆ, ಮತ್ತು 3 ಗಂಟೆ. ಮಕ್ಕಳಿಗೆ ಒಂದು ನೀವು ಗಮನಿಸಿ, 90 ಡಿಗ್ರಿ ಕ್ಲಾಕ್ ವೈಸ್ ರೊಟೇಷನ್ ಅಂದರೆ ಪ್ರದಕ್ಷಿಣ ನೇರದಲ್ಲಿ ತಿರುಗಿದಾಗ ನಮಗೆ ಸಾಮಾನ್ಯವಾಗಿ 4 ಚಿತ್ರಗಳನ್ನ ಕೊಟ್ಟಿರ್ತಾರೆ. 5ನೇದರಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿರ್ತಾರೆ. ಮೊದಲನೇ ಚಿತ್ರ ಏನಿರ್ತದೋ 5ನೇದು ಅದೇ ಆಗಿರ್ತದೆ. ಅಂದರೆ 90 ಡಿಗ್ರಿಯನ್ನು 4 ತಲ ತಿರುಗಿಸಿ 5ನೇ ತಲ ತಿರುಗಿಸಿದಾಗ ಏನಾಗುತ್ತೆ, ಮೊದಲ ಯಾವ ಪೊಸಿಷನಲ್ಲಿತ್ತು ಅದೇ ಪೊಸಿಷನ್ಗೆ, ಅದೇ ಸ್ಥಿತಿಗೆ ಬಂದು ತಲುಪ್ತದೆ. ಇಲ್ಲಿ ನೋಡಿ, ಇಲ್ಲೊಂದು ಉದಾಹರಣೆ, 45 ಡಿಗ್ರಿ ಆಂಟಿ ಕ್ಲಾಕ್ ವೈಸ್ ರೊಟೇಷನ್, ಅಂದರೆ ಗಡಿಯಾರದ ತಿರುಗುವ ದಿಕ್ಕಿಗೆ ವಿರುದ್ಧ ದಿಕ್ಕಿನಲ್ಲಿ ತಿರುಗತಕ್ಕಂಥದ್ದು ಆಂಟಿ ಕ್ಲಾಕ್ ವೈಸ್, ಅಪ್ರದಕ್ಷಿಣ ನೇರ. ನೋಡಿ, ಇಲ್ಲಿ ಮೇಲ್ಮುಖವಾಗಿರ್ತಕ್ಕಂಥ ಬಾಣ ಎರಡನೇ ಸಲ 45 ಡಿಗ್ರಿ, 3ನೇ ಸಲಕ್ಕೆ ಅದು ಅಂದರೆ 2 ಸಲ 45 ಡಿಗ್ರಿ ತಿರುಗಿದ್ರೆ 90 ಡಿಗ್ರಿ ಆಗ್ತದೆ. 3ನೇ ಚಿತ್ರ, 1ನೇ ಚಿತ್ರದ 90 ಡಿಗ್ರಿ ಇದೆ. 4ನೇ ಚಿತ್ರ ಮತ್ತೆ 45 ಡಿಗ್ರಿ. ಇಲ್ಲಿ 5ನೇ ಚಿತ್ರ ಏನಾಗ್ತದೆ, 3ನೇ ಚಿತ್ರದ 90 ಡಿಗ್ರಿ ಬರ್ತದೆ. ಈ ರೀತಿ ಈಗ ನಾವು ಪ್ರಶ್ನೆಗಳು ಹೋದರೆ ನಿಮಗೆ ಸ್ವಲ್ಪ ವಿವರವಾಗಿ ಅರ್ಥ ಆಗುತ್ತೆ. ಪ್ರಶ್ನೆಗಳನ್ನು ಉತ್ತರಿಸುವ ಮುನ್ನ ಸೂಚನೆಗಳನ್ನು ಹೋದರೆ, ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಆಕೃತಿಗಳ ಶ್ರೇಣಿಯನ್ನು ಕೊಡಲಾಗಿದೆ. ಇದು ಪೂರ್ಣ ಶ್ರೇಣಿಯಲ್ಲ. ಪ್ರತಿ ಪ್ರಶ್ನೆಯಲ್ಲಿ ಶ್ರೇಣಿಯನ್ನು ಪೂರ್ಣಗೊಳಿಸಲು ಕೊಟ್ಟಿರುವ 4 ಪರ್ಯಾಯಗಳ ಸರಿಯಾದದನ್ನು ಆಯ್ಕೆ ಮಾಡಿ. ಡೈರೆಕ್ಷನ್ಸ್: ದ ಕ್ವಶನ್ಸ್ ಗಿವನ್ ಕನ್ಸಿಸ್ಟ್ ಆಫ್ series of figures which are incomplete. In order to complete the series, select the correct figure from the given choices. ನೋಡೋಣ. ಈಗ ನೋಡಿ, ಇಲ್ಲಿ ಚಿತ್ರದಲ್ಲಿ ಗಮನಿಸಿ, ವೃತ್ತವನ್ನು ಕೊಟ್ಟಿದ್ದಾರೆ. ವೃತ್ತಕ್ಕೆ ನಾವು ವ್ಯಾಸಗಳನ್ನ ಹೇಳಿದ್ದೀವಿ. 1, 2, 4 ವ್ಯಾಸವನ್ನು ಹೇಳಿದಾಗ ಏನಾಗಿದೆ, ವೃತ್ತವು 8 ಭಾಗಗಳಾಗಿ ಮಾರ್ಪಟ್ಟಿದೆ. 8 ಭಾಗಗಳಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಿದರೆ, ಬಣ್ಣ ಹಚ್ಚಿದ್ರ ಹಿಂದೆ ಅಪ್ರದಕ್ಷಿಣ ನೇರದಲ್ಲಿ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ನಲ್ಲಿ ಒಂದು ಭಾಗವನ್ನು ಖಾಲಿ ಬಿಟ್ಟು ಒಂದು ಭಾಗದಲ್ಲಿ ಒಂದು ಸಣ್ಣ ವೃತ್ತವನ್ನು ಹೇಳಿದ್ದಾರೆ. ಅದರ ಮುಂದಿನ ಚಿತ್ರದಲ್ಲಿ ಬದಲಾವಣೆ ಗಮನಿಸ್ಬೇಕು ನೀವು. ಮುಂದಿನ ಚಿತ್ರದಲ್ಲಿ ಬಣ್ಣ ಹಚ್ಚಿರ್ತಕ್ಕಂಥ ಒಂದು ಭಾಗ ಆಂಟಿ ಕ್ಲಾಕ್ ವೈಸಲ್ಲಿ ಒಂದು ಭಾಗದಷ್ಟು ಮುಂದೆ ಹೋಗಿದೆ. ಅಂದರೆ ಅದರ ಮುಂದಿನ ಭಾಗಕ್ಕೆ ಬಣ್ಣ ಹಚ್ಚಿದರೆ
ಅದೇ ರೀತಿ ಚಿಕ್ಕ ವೃತ್ತ ಏನಾಗಿದೆ, 2 ಭಾಗದಷ್ಟು ಮುಂದೆ ಚಲಿಸ್ತಾ ಇದೆ. ಅಂದರೆ ಬಣ್ಣ ಹಚ್ಚಿದ ಭಾಗ 1 ಭಾಗ ಆದರೆ ಸಣ್ಣ ವೃತ್ತ ಏನಾಗಿದೆ 2 ಭಾಗದಷ್ಟು ಮುಂದೆ ಹೋಗಿದೆ. ಮತ್ತೆ 3ನೇದರಲ್ಲಿ ನೋಡಿ, ಬಣ್ಣ ಹಚ್ಚೋದು ಮತ್ತೆ 1 ಭಾಗ ಮುಂದಕ್ಕೆ, ಸಣ್ಣ ವೃತ್ತ ಏನಾಗ್ತಾ ಇದೆ 1, 2, 3 ಭಾಗದಷ್ಟು ಮುಂದಕ್ಕೆ ಹೋಗಿದೆ. ಸೊ ಇದನ್ನು ಗಮನಿಸ್ತಾ ನಮಗೆ ಉತ್ತರ ಏನಾಗಬೇಕಿಲ್ಲಿ, 4ನೇದರ ನಂತರ ನಮಗೆ 1 ಭಾಗ ಬಣ್ಣ ಹಚ್ಚಿರ್ತಕ್ಕಂಥದ್ದು ಹೋಗಬೇಕು. ಆದರೆ ಸಣ್ಣ ವೃತ್ತ ಏನಾಗಿರಬೇಕು, 5 ಖಾಲಿ ಪೆಟ್ಟಿಗೆಗಳನ್ನ ಬಿಟ್ಟು 6ನೇ ಭಾಗಕ್ಕೆ ಹೋಗಿರಬೇಕು. ಸೊ ಹಂಗಾಗಿ ಉತ್ತರ ಯಾವುದಾಗುತ್ತೆ, 4ನೇದು ಸರಿ ಉತ್ತರ ಆಗುತ್ತೆ. ಈಗ ಈ ಪ್ರಶ್ನೆಯಲ್ಲಿ ನಾವು ಗಮನಿಸಬೇಕಾಗಿರೋದು, ಮೊದಲನೇ ಚಿತ್ರ ಏನಾಗಿದೆ, ಇದು 1, 2, 3, 4, 5, 6, 7 ಬಾಹುವನ್ನು ಹೊಂದಿರತಕ್ಕಂಥ ಒಂದು ಬಹುಭುಜಾಕೃತಿ, ಅಂದರೆ ಸಪ್ತಭುಜಾಕೃತಿ. ಸಪ್ತಭುಜಾಕೃತಿಗೆ ಅದರ ಮುಂದಿನ ಚಿತ್ರದಲ್ಲಿ ಏನು ಮಾಡಿದರೆ 6 ಕರ್ಣಗಳನ್ನು ಎಳೆದಿದ್ದಾರೆ. 6 ಕರ್ಣಗಳನ್ನು ನನ್ನ ಕರೆದಲ್ಲಿ ಕಾಣ್ತಾ ಇದೆ ನಿಮಗೆ, 6 ಕರ್ಣಗಳನ್ನ ಎಳೆದಿದ್ದಾರೆ. ಈಗ ಮೂರನೇ ಚಿತ್ರ ಏನಾಗಿದೆ ಅಂದರೆ, ನಾವು ಮೊದಲನೇ ಚಿತ್ರದಲ್ಲಿ 7 ಬಾಹುಗಳನ್ನ ಕೊಟ್ಟರೆ, ಮೂರನೇ ಚಿತ್ರದಲ್ಲಿ 6 ಬಾಹುಗಳಿರ್ತಕ್ಕಂಥ ಒಂದು ಬಹುಭುಜಾಕೃತಿ. ಅಂದರೆ 6 ಬಾಹುಗಳಿಗೆ ಏನಂತ ಕರಿತೀವಿ ನಾವು, ಷಡ್ಭುಜಾಕೃತಿ. ಈ ಷಡ್ಭುಜಾಕೃತಿಗೆ 5 ಕರ್ಣಗಳನ್ನ ಎಳೆದಿದ್ದಾರೆ. ಈಗ ನಮಗೆ 5ನೇ ಚಿತ್ರ ಏನಾಗಬೇಕು ನೋಡಿ, ಮೊದಲನೇದು 7 ಬಾಹು ಇರತಕ್ಕಂಥದ್ದು, 3ನೇದು ನಾನು ಈವನ್ ನಂಬರ್ ಫಿಗರ್ಸ್ ಮಾತ್ರ ಹೋಗ್ತಾ ಇದ್ದೀನಿ, 3ನೇದು ಏನಾಯಿತು, ಅದಕ್ಕೆ 1 ಬಾಹು ಕಡಿಮೆ. ಈಗ 5ನೇ ಬಾಹು ಏನಾಗಬೇಕು, ಪಂಚಭುಜ, ಅಂದರೆ 6ರಲ್ಲಿ 1 ಕಡಿಮೆ ಅಂದರೆ ಏನಾಗಬೇಕು, ಪಂಚಭುಜಾಕೃತಿ ಆಗಬೇಕು. ಆದರೆ ಕರ್ಣಗಳು ಇರಬಾರದು. ಅಂದರೆ ಉತ್ತರ ಯಾವುದಾಗುತ್ತೆ, 2ನೇದು ಸರಿ ಉತ್ತರ ಆಗುತ್ತೆ. ಈಗ ನೋಡಿ ಈ ಚಿತ್ರವನ್ನು ಗಮನಿಸಿ. ನೀವು ಇಲ್ಲಿ ಗಮನಿಸಿದಾಗ ವರ್ಗಗಳನ್ನು ಕೊಟ್ಟಿದ್ದಾರೆ. ವರ್ಗದ ಒಳಗಡೆ ಮೊದಲ ಚಿತ್ರದಲ್ಲಿ 3 ಅಡ್ಡಗೆರೆಗಳನ್ನು ಎಳೆದಿದ್ದಾರೆ. ಈ 3 ಅಡ್ಡಗೆರೆಗಳನ್ನು ಎಳೆದಿರ್ತಕ್ಕಂಥ ಚಿತ್ರದ ನಂತರ ಚಿತ್ರ ಏನಾಗಿದೆ, ತ್ರಿಭುಜ, ಅಂದರೆ 3 ಗೆರೆ ತ್ರಿಭುಜ. ಇಲ್ಲಿ 3ನೇ ಚೌಕದಲ್ಲಿ ಏನಾಗಿದೆ, 4 ಅಡ್ಡಗೆರೆ. ಅದರ ನಂತರ ಚಿತ್ರ ಏನಾಗಿದೆ, 4 ಬಾಹು ಇರತಕ್ಕಂಥ ಒಂದು ವರ್ಗ. ಹಾಗಾದರೆ ಮುಂದಿನ ಚಿತ್ರ ಏನಾಗಬೇಕಿಲ್ಲಿ, 5 ಅಡ್ಡಗೆರೆ. ನಾವು ಕೆಲವೊಂದ್ಸಲ ಕನ್ಫ್ಯೂಸ್ ಮಾಡ್ಕೊಂಡು 1ನೇ ಉತ್ತರ ಹಾಕ್ಬಿಟ್ಟಿರ್ತೀವಿ. ಇಲ್ಲಿ ನಮಗೆ 5 ಗೆರೆಗಳಿರಬೇಕು. ಹೆಂಗಿರಬೇಕು, ಅಡ್ಡಗೆರೆಗಳಾಗಿರಬೇಕು. ಸರಿ ಉತ್ತರ ಯಾವುದಾಗಿರ್ತದೆ, 4ನೇದಾಗಿರ್ತದೆ. ಇಲ್ಲೊಂದು ಚಿತ್ರ ಗಮನಿಸಿ. ಇದು ಒಂದು ಚೌಕವನ್ನು 4 ಚಿಕ್ಕ ಚೌಕಗಳನ್ನಾಗಿ ಮಾಡಿದ್ದಾರೆ. ನಾನಾಗಲೇ ಹೇಳಿದೆ ಕರ್ಣದ ಗುಂಟ ಬದಲಾವಣೆಗಳಾಗ್ತವೆ ಕೆಲವು ಚಿತ್ರಗಳಿಂದ. ಇಲ್ಲಿ ಬಲಭಾಗದ ಮೇಲ್ತುದಿಯಲ್ಲಿರ್ತಕ್ಕಂಥದ್ದು ಒಂದು ಚೌಕದಲ್ಲಿ ಸಣ್ಣ ವೃತ್ತ, ಅದರಲ್ಲಿ ಒಂದು ಕೋನವನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ವಿರುದ್ಧವಾಗಿ ಡಯಾಗ್ನಲಿ ಆಪೋಸಿಟ್ ಕರ್ಣದ ಗುಂಟ ವಿರುದ್ಧವಾಗಿ ಒಂದು ಸಣ್ಣ ತ್ರಿಭುಜ ಇದೆ. ಮುಂದಿನ ಹಂತದಲ್ಲಿ ಏನು ಬದಲಾವಣೆ ಆಗ್ತಾ ಇದೆ, ಆ ತ್ರಿಭುಜ ತಲೆ ಕೆಳಗಾಗಿದೆ, ರಿವರ್ಸ್. ಇಲ್ಲಿರ್ತಕ್ಕಂಥ ಒಂದು ವೃತ್ತ ಅಪ್ರದಕ್ಷಿಣ ನೇರದಲ್ಲಿ ಅದರ ಮುಂದಿನ ಬಾಕ್ಸ್ಗೆ ಹೋಗ್ತಾ ಇದೆ. ಸೊ ಈ ರೀತಿ 3ನೇ ಚಿತ್ರ ನೋಡಿ, 2ನೇದಕ್ಕೂ 3ನೇದಕ್ಕೂ ಬದಲಾವಣೆ ಏನಿದೆ. ಈಗ ಇಲ್ಲಿ ತಲೆಕೆಳಗಾಗಿರ್ತಕ್ಕಂಥ ತ್ರಿಭುಜ ತಲೆಕೆಳಗಾಗೆ ಒಂದು ಹಂತ ಮುಂದಕ್ಕೆ ಹೋಯಿತು. ಇಲ್ಲಿ ವೃತ್ತದಲ್ಲಿರ್ತಕ್ಕಂಥ ಒಂದು ಕೋನ ಮತ್ತು ತಲೆಕೆಳಗಾಯಿತು. ಸೊ ಈಗ ನಾವು 4ನೇದರಿಂದ 5ನೇದು ಏನು ಬದಲಾವಣೆ ಆಗಬೇಕು ಅಂತಂದರೆ, ಇಲ್ಲಿ ತಲೆಕೆಳಗೆ ಹಾಕಿರ್ತಕ್ಕಂಥ ಒಂದು ತ್ರಿಭುಜ ಮತ್ತೆ ಮೇಲ್ಮುಖವಾಯಿತು. ಈಗ ಏನಾಗಬೇಕು, ತ್ರಿಭುಜ ಮೇಲಕ್ಕೆ ಚಲಿಸಬೇಕು. ತ್ರಿಭುಜ ಮೇಲಕ್ಕೆ ಚಲಿಸಿ ತಲೆಕೆಳಗಾಗಿರ್ತಕ್ಕಂಥ ಒಂದು ಕೋನ ಮೇಲ್ಮುಖವಾಗಬೇಕು. ಉತ್ತರ 2ನೇದು. ಗೊತ್ತಾಗ್ತಿದೆಯಲ್ಲ ಮಕ್ಕಳೇ? ಈಗ ನೋಡಿ, ಇಲ್ಲಿ ಒಂದು ವೃತ್ತ, ಅದರಲ್ಲಿ ಒಂದು ವ್ಯಾಸವನ್ನು ರಚನೆ ಮಾಡಿದ್ದಾರೆ.
ವ್ಯಾಸದಿಂದ ಒಂದು ಗೆರೆಯನ್ನು ಹಿಡಿದು ಅಲ್ಲಿ ಒಂದು ಬಿಂದುವನ್ನು ಗುರುತಿಸಿದ್ದಾರೆ. ಆ ಬಿಂದು ಏನಾಗ್ತಾ ಇದೆ, ಮೊದಲನೇ ಚಿತ್ರದಿಂದ ಎರಡನೇ ಚಿತ್ರಕ್ಕೆ ಹೋದಾಗ 45 ಡಿಗ್ರಿಗಳಷ್ಟು ಕ್ಲಾಕ್ ವೈಸ್ ಅಂದರೆ ಪ್ರದಕ್ಷಿಣಾ ನೇರದಲ್ಲಿ ಚಲಿಸಿದೆ. ಎರಡನೇದರಿಂದ ಮೂರನೇದರಲ್ಲಿ ಏನು ಬದಲಾವಣೆ ಆಗಿದೆ ನೋಡಿ. ಮೊದಲನೇದರಿಂದ ಎರಡನೇದಕ್ಕೆ 45 ಡಿಗ್ರಿ, ಎರಡನೇದರಿಂದ ಮೂರಕ್ಕೆ ಬಂದಾಗ ಏನಾಯ್ತದು 90 ಡಿಗ್ರಿಗಳಷ್ಟು ರೊಟೇಷನ್ ಆಗಿದೆ, ತಿರುಗಿದೆ. ಇಲ್ಲಿ ಮೊದಲನೇದರಲ್ಲಿ 45, ಎರಡನೇ ಸಲ 90, ಮತ್ತು ಮೂರನೇ ಸಲ ಏನಾಗಿದೆ 135 ಡಿಗ್ರಿ ತಿರುಗಿದೆ. ಅಂದರೆ ಪ್ರತಿ ಸಲ ಪ್ಲಸ್ 45 ಡಿಗ್ರಿ ಆ್ಯಡ್ ಮಾಡ್ಕೊಂತ ಹೋಗಿದ್ದಾನೆ. ಅಂದರೆ 45ಕ್ಕೆ 45 ಸೇರಿದ್ರೆ 90 ಆಯಿತು, 90ಕ್ಕೆ 45 ಸೇರಿಸಿದ್ರೆ ಎಷ್ಟಾಯಿತು 135 ಆಯಿತು. 135ಕ್ಕೆ ಮತ್ತೆ 45 ಸೇರಿಸಿದರೆ 180 ಆಗುತ್ತೆ. ಅಂದರೆ ಈ ನಾಲ್ಕನೇ ಚಿತ್ರದ 180 ಡಿಗ್ರಿ ಕ್ಲಾಕ್ ವೈಸ್ ರೊಟೇಷನ್ ಯಾವ್ದು ಬರುತ್ತೆ ಅಂತಂದರೆ ನಮಗೆ ಉತ್ತರ 2 ಬರುತ್ತೆ. ಇದು ಗೊತ್ತಾಗ್ತಾ ಇದೆಯಲ್ಲ? ಓಕೆ ನೋಡಿ ಮಕ್ಕಳು, ಇಲ್ಲಿ ಒಂದು ನಕ್ಷತ್ರ ರೂಪದ ಆಕಾರವನ್ನು ಕೊಟ್ಟಿದ್ದಾರೆ. ಮೊದಲನೇದರಲ್ಲಿ ಗಮನಿಸಿದಾಗ ನಮಗೆ ಒಂದು ಸಣ್ಣ ವೃತ್ತ ಅದರೊಳಗಡೆ ಬರ್ತಿದ್ದಾರೆ. ಅದಕ್ಕೆ ಮುಂದ್ಗಡೆ ಒಂದು ಸಣ್ಣ ಕರ್ಣವನ್ನು ಎಳೆದಿದ್ದಾರೆ. ಇಲ್ಲಿ ಎರಡನೇ ಚಿತ್ರಕ್ಕೆ ಬಂದಾಗ ಏನಾಯಿತು, ಇಲ್ಲಿ ಆ ಸಣ್ಣ ವೃತ್ತಗಳು ಅಥವಾ ಚುಕ್ಕೆಗಳು ಎರಡಾದವು. ಇಲ್ಲಿ ಎಳೆದಿರ್ತಕ್ಕಂಥ ಏನೇ ಕರ್ಣ ತ್ರಿಭುಜಾಕೃತಿ ಏನು ಉಂಟಾಗಿದೆ, ಆ ತ್ರಿಭುಜಾಕೃತಿಗೆ ಶೃಂಗಬಿಂದುಗೆ ಒಂದು ಗೆರೆ ಎಳೆದಿದ್ದಾರೆ. ಆ ಶೃಂಗಕ್ಕೆ ಎಳೆದಿರ್ತಕ್ಕಂಥ ಗೆರೆಗಳು ಎರಡಾದವು. ಮೂರನೇದರಲ್ಲಿ 3 ಚುಕ್ಕೆ 3 ಗೆರೆ, ನಾಲ್ಕನೇದರಲ್ಲಿ 4 ಚುಕ್ಕೆ 4 ಶೃಂಗದ ಗೆರೆಗಳು. ಈಗ ಐದನೇದರಲ್ಲಿ ಏನು ಬರಬೇಕು, 5 ಚುಕ್ಕೆಗಳು 5 ಕರ್ಣಗಳನ್ನು ಎಳಿಬೇಕು. ನೀವು ಕೊಟ್ಟಿರ್ತಕ್ಕಂಥ ಉತ್ತರಗಳನ್ನ ಗಮನಿಸಿ. ನಮಗಿಲ್ಲಿ ಮೊದಲನೇ ಉತ್ತರದಲ್ಲಿ 4 ಚುಕ್ಕೆಗಳು ಅಥವಾ 4 ಚಿಕ್ಕ ವೃತ್ತಗಳಿದ್ದಾವೆ, ಅದು ತಪ್ಪು ಉತ್ತರ. ಎರಡನೇದರಲ್ಲಿ ಒಂದು ಕರ್ಣ ಕಡಿಮೆ ಇದೆ, ಇದನ್ನು ಬಿಟ್ಬಿಡಿ, ಸುಲಭವಾಗಿ ಬಿಟ್ಬಿಡ್ಬೋದು ಅದನ್ನು. ಈಗ 3, 4 ಮತ್ತೆ ನೀವು ಸ್ವಲ್ಪ ತೀಕ್ಷ್ಣವಾಗಿ ವೀಕ್ಷಿಸಬೇಕಾಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ಎರಡೂ ಚಿತ್ರದಲ್ಲಿ 5 ಕರ್ಣ ಅಥವಾ ತ್ರಿಭುಜದ ಶೃಂಗಬಿಂದುಗೆ ಇರತಕ್ಕಂಥ ಗೆರೆಗಳು ಎಳೆದಿದ್ದಾರೆ. ಅದೇ ರೀತಿ 5 ಚುಕ್ಕೆಗಳಿದ್ದಾವೆ. ಆದರೆ ಚುಕ್ಕೆಗಳ ಪ್ಯಾಟ್ರನ್ ಏನಿದೆ, ಆಕೃತಿ, ಅದನ್ನು ಗಮನಿಸಿ. ಇಲ್ಲಿ ಇರ್ತಕ್ಕಂಥ ಪ್ಯಾಟ್ರನ್ನು ನಮಗಿಲ್ಲಿ ಪ್ರಶ್ನೆ ಚಿಹ್ನೆಗಳಿಗೆ ಮತ್ತೆ ಇನ್ನೊಂದ್ಸಲ ಪ್ರಶ್ನೆ ಚಿತ್ರಕ್ಕೆ ಒಂದ್ಸಲ ಹೋಲಿಕೆ ಮಾಡಿ. ಪ್ರಶ್ನೆ ಚಿತ್ರದಲ್ಲಿ ಏನು ಮಾಡಿದ್ದಾರೆ, ಅವು ಇರ್ತಕ್ಕಂಥ ದೂರವನ್ನು ಗಮನಿಸಿ. ಒಂದು ಡೆಫಿನೆಟ್ ಆಗಿ ಒಂದು ಆಕೃತಿ ಬರ್ತಾ ಇದೆ ನಮಗೆ. ಆ ಆಕೃತಿ ಎಲ್ಲಿ ಕಾಣ್ತಾ ಇದೆ, ನಮಗೆ 4ನೇದರಲ್ಲಿ ಕಾಣ್ತಾ ಇದೆ. 3ನೇದರಲ್ಲಿ ಆಕೃತಿ ಬರ್ತಾ ಇಲ್ಲ. ಹಾಗಾಗಿ ಉತ್ತರ 4. ಇಲ್ಲಿ ನಾನಾಗಲೇ ಹೇಳಿದೆ, ಪ್ರಾರಂಭದಲ್ಲಿ ನಿಮಗೆ ಯಾವ ರೀತಿ ಭಿನ್ನ ಭಿನ್ನವಾದಂಥ ಚಿತ್ರಗಳನ್ನ ಕೊಡ್ತಾರೆ ಅಂತೇಳಿ. ಇಲ್ಲೇನು ಮಾಡ್ತಾ ಇದ್ದಾರೆ, ಒಂದು ಚಿತ್ರಕ್ಕೆ ಒಂದು ಭಾಗವನ್ನು ಸೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಏನು, ಬಾಣಗಳನ್ನ ಸೇರಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಒಂದು ಬಾಣ ಇದೆ, ಅದರ ಆಯತ ಏನು ಕೊಟ್ಟಿದ್ದಾರೆ ಇಲ್ಲಿ ಚೌಕ, ಆ ಚೌಕದ ಮತ್ತೊಂದು ತುದಿಯಿಂದ ಮತ್ತೊಂದು ಬಾಣವನ್ನು ಕೇಂದ್ರದ ಕಡೆಗೆ ಎಳೆದಿದ್ದಾರೆ. ಈಗ 3ನೇ ಬಾಣ ಕೇಂದ್ರದಿಂದ ಹೊರಗಡೆ, 4ನೇ ಬಾಣ ಮತ್ತೆ ಕೇಂದ್ರದ ಕಡೆಗೆ. ಈಗ 5ನೇ ಬಾಣ ಏನಾಗಬೇಕು, ಕೇಂದ್ರದಿಂದ ಹೊರಗಡೆ ಹೋಗಬೇಕು. ಅದು ಎಲ್ಲಾಗಿರಬೇಕು, ಈ ಚೌಕದ ಬಾಹು ಇದೆಯಲ್ಲ, ಬಾಹುವಿನ ಮಧ್ಯ ಬಿಂದುವಿಗೆ ಸಂಧಿಸುವಂತೆ ಒಂದು ಬಾಣವನ್ನು ಎಳಿಬೇಕು. ಇಲ್ಲಿ ಚೌಕದ ಮಧ್ಯ ಬಿಂದುವಿಗೆ ಸಂಧಿಸುವಂಥ ಬಾಹುಗಳು ನಮಗೆ ನೋಡಿ 4 ಮತ್ತು 1ನೇದರಲ್ಲಿ ಇಲ್ಲ, ಅದು ತಪ್ಪು ಉತ್ತರ ಅಂತ ನಾವು ನೋಡಿದ ತಕ್ಷಣ ಬಿಡ್ಬೋದು ಮೇಲ್ನೋಟಕ್ಕೆ. ಆದರೆ 2 ಮತ್ತು 3 ಸ್ವಲ್ಪ ಸಮೀಪದ ಉತ್ತರಗಳಿದ್ದಾವೆ. ನೀವು ಇದನ್ನು ಚಿತ್ರ ಸಂಬಂಧಿಸಿದ ಪ್ರಶ್ನೆಗಳಿಗೆ ಅಥವಾ ಯಾವುದೇ ಜಿಮ್ಯಾಟ್ನ ಪ್ರಶ್ನೆಗಳಿಗೆ ನೀವು ಉತ್ತರಿಸುವಾಗ ಬಹಳ ಸುಲಭವಾಗಿ 2 ತಪ್ಪು ಉತ್ತರ ಸಿಗ್ತಾರೆ ನಮಗೆ. ಆ ತಪ್ಪು ಉತ್ತರಗಳನ್ನ ಕೈ ಬಿಡಬೇಕು. ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ ನಿಮಗೆ, ಅದನ್ನು ನಾವು ಇಂಗ್ಲೀಷಲ್ಲಿ ಎಲಿಮಿನೇಷನ್ ಮೆಥಡ್ ಅಂತ ಕರಿತೀವಿ. ಎಲಿಮಿನೇಷನ್ ಮೆಥಡಲ್ಲಿ ನಮಗೆ 2 ಉತ್ತರಗಳನ್ನ ಸುಲಭ ಕೈ ಬಿಟ್ಟಾಗ ಉಳಿದ 2 ಉತ್ತರಗಳನ್ನ ಮತ್ತೆ ಇನ್ನೊಂದ್ಸಲ ತೀಕ್ಷ್ಣವಾಗಿ ಗಮನಿಸಬೇಕು. ನೋಡಿ, ಇಲ್ಲಿ 2 ಮತ್ತು 3ಕ್ಕೆ ಏನು ವ್ಯತ್ಯಾಸ ಇದೆ. ಈಗ 4ನೇ ಚಿತ್ರ ಇದೆಯಲ್ಲ ಪ್ರಶ್ನೆಯಲ್ಲಿ, ಆ ಪ್ರಶ್ನೆಯಲ್ಲಿರ್ತಕ್ಕಂಥ ಚಿತ್ರಕ್ಕೂ ಮತ್ತು 3ನೇ ಇರ್ತಕ್ಕಂಥ ಚಿತ್ರಕ್ಕೂ ಏನಾಗಿದೆ,
ಆ ಪ್ರಶ್ನೆಯಲ್ಲಿರ್ತಕ್ಕಂಥ ಚಿತ್ರ ನೀವು ತಪ್ಪಾಗಿ ಕೊಟ್ಟಿದ್ದಾನೆ. ಇಲ್ಲಿ 1, 2, 3 4ನೇ ಬಾಣವು ಕೇಂದ್ರದ ಕಡೆಗೆ ಬರಬೇಕಾಗಿತ್ತು. 3ನೇದರಲ್ಲಿ ಕೇಂದ್ರದಿಂದ ಹೊರಗಡೆ ಹೋಗ್ತಾ ಇದೆ ಬಾಣ. ನನ್ನ ಮೌಸ್ ಪಾಯಿಂಟ್ ಗಮನಿಸ್ತಾ ಇದ್ದೀರಲ್ವಾ? ಹಾಗಾಗಿ ಇದು ತಪ್ಪು ಉತ್ತರ. ಸರಿ ಉತ್ತರ ಯಾವುದು? ಎರಡನೇದು. ಎರಡನೇದನ್ನು ಗಮನಿಸಿದಾಗ ನಮಗೆ ಪ್ರಶ್ನೆಯಲ್ಲಿರ್ತಕ್ಕಂಥ 1, 2, 3 4 ಬಾಣಗಳ ಜೊತೆಗೆ 5ನೇ ಬಾಣವು ಕೇಂದ್ರದಿಂದ ಅದರ ಮುಂದಿನ ಬಾಹುವಿನ ಮಧ್ಯಬಿಂದುವಿಗೆ ಸಂಧಿಸಿದೆ. ಹಾಗಾಗಿ ಎರಡನೇದು ಸರಿ ಉತ್ತರ ಅನಿಸುತ್ತೆ. ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ. ಈ ಪ್ರಶ್ನೆಯಲ್ಲಿ ಒಂದು 3 ಶೃಂಗಗಳ ಆಕೃತಿಯನ್ನು ಕೊಟ್ಟಿದ್ದಾರೆ ವೃತ್ತದ ಒಳಗಡೆ. ಅದರ ಮುಂದಿನ ಹಂತದಲ್ಲಿ ಏನು ಮಾಡಿದ್ದಾರೆ, ಆ 3 ಶೃಂಗಗಳ ಮಧ್ಯ ಬಿಂದುಗಳಿಂದ ಒಂದು ಕರ್ಣಗಳನ್ನ ಹೇಳಿದ್ದಾರೆ, ಗೆರೆಗಳು. ಅದೇ ರೀತಿ ಇಲ್ಲಿ 4 ಶೃಂಗ ಇರತಕ್ಕಂಥ ಒಂದು ನಕ್ಷತ್ರಾಕಾರ ಇದೆ, ಅದಕ್ಕೆ ಕರ್ಣಗಳನ್ನ ಹೇಳ್ತಿದ್ದಾರೆ. ಈಗ ನಾವು ಮುಂದಿನ ಹಂತದಲ್ಲಿ ಏನು ಆಗಬೇಕು, 2 ಇದ್ದಿದ್ದು 3 ಇದ್ದಿದ್ದು 4 ಆಯಿತು, 4 ಇದ್ದಿದ್ದು 5 ಶೃಂಗ ಇರ್ತಕ್ಕಂಥ ನಕ್ಷತ್ರಾಕಾರ. ಉತ್ತರ ನಮಗೆ ಸುಲಭವಾಗಿ ಸಿಗುತ್ತೆ, ಅದು 3ನೇದು ಅಂತ. ಸೊ ಈ ರೀತಿಯ ಅನೇಕ ಪ್ರಶ್ನೆಗಳು ಮತ್ತು ಸ್ಟಡಿ ಮೆಟೀರಿಯಲ್ಗೆ ನೀವು ನಮ್ಮ DSCERT ವೆಬ್ಸೈಟ್ನ ಭೇಟಿ ಮಾಡ್ಬೋದು. ಅದರಲ್ಲಿ ನಿಮಗೆ ಸ್ಪರ್ಧಾಕಲಿ ಇರತಕ್ಕಂಥ ಸ್ಟಡಿ ಮೆಟೀರಿಯಲ್ಲು 2016, 17, 18, 19 ಇದೆ. ಮತ್ತು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಸಾಫ್ಟ್ ಕಾಪಿಯನ್ನು ನೋಡ್ಬೋದು. ನೋಡಿ ನೀವು ಪ್ರಾಕ್ಟೀಸ್ ಮಾಡುವಾಗ ಅವುಗಳಿಗೆ ಉತ್ತರವನ್ನು ಬರೆದಿಟ್ಕೊಂಡು ನಂತರ ನೀವೇ ಅದನ್ನು ಎವ್ಯಾಲ್ಯೂಯೇಟ್ ಮಾಡ್ಬೋದು. ನಿಮ್ಮನ್ನು ನೀವು ಮೌಲ್ಯವನ್ನು ನೋಡಬೇಕಾದ್ರೆ ಅದೇ ವೆಬ್ಸೈಟಲ್ಲಿ ಕೀ ಆನ್ಸರ್ಸ್ ಇರ್ತವೆ. ಕೀ ಆನ್ಸರ್ಸ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಕಲಿಕೆಯನ್ನು ನೀವೇ ಪರೀಕ್ಷೆ ಮಾಡ್ಕೋಬೋದು. ಇನ್ನು ಸಮಯ ಬಹಳ ಕಡಿಮೆ ಇದೆ. ನೀವು ಸಮಯವನ್ನು ವ್ಯರ್ಥ ಮಾಡದೆ ಹೆಚ್ಚಿನ ಅಭ್ಯಾಸವನ್ನು ಮಾಡಿ, ನಿಮಗೇನಾದರೂ ಯಾವುದಾದ್ರೂ ಪ್ರಶ್ನೆಯಲ್ಲಿ ಡೌಟ್ ಬಂದರೆ ನೀವು ಪ್ರಶ್ನೆಗಳು ಕೂಡ ನಮ್ಮನ್ನು ಕೇಳಬಹುದು. ನನ್ನ ಮೊಬೈಲ್ ಸಂಖ್ಯೆ 948027 1043 9480271043. ಧನ್ಯವಾದಗಳು. ಥ್ಯಾಂಕ್ ಯು.